ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರು ಪೂರ್ಣಿಮಾ ಇದೆ ಅಲ್ಲ, ಹಾಗಾಗಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಹೂವೆಲ್ಲ ತಂದಿಲ್ಲ. ಪ್ರತಿಯವರು ಹೊರಗಡೆ ಹೋದಾಗ ಒಂದು ಅರ್ಧ kg ಆ ಥರ ತಂದು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ ತರಿಸ್ಬಿಟ್ಟು. ಇವಾಗ ಊರಿಂದ ಬಂತವಿಂದನೂ ಅವ್ರಿಗೂ ಫ್ರೀ ಆಗಿಲ್ಲ, ಲೇಟಾಗಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ತರೋಕ್ಕಾಗಲಿಲ್ಲ. ಇನ್ನು ನಮ್ಮ ಮನೆ ಹತ್ರ ತೊಗೊಳ್ಳೋಣ ಅಂತ ಅಂದರೆ ಎಲ್ಲ ಕಟ್ಟಿರೋ ಹೂಗಳೇ ತೊಗೊಂಡ್ಬರ್ತಾರೆ. ನನಗೆ ಅದೇನೋ ಇಷ್ಟ ಆಗಲ್ಲ. ಮತ್ತು ಕಟ್ಟಿರೋ ಹೂವು ನಮ್ಮನೆ ಫೋಟೋಗೆ ಹಾಕೋಕ್ಕಾಗಲ್ಲ, ಬೇಗ ಇದಾಗ್ಬಿಡುತ್ತೆ. ಹಾಗಾಗಿ ನನಗೆ ಬಿಡು ಇಷ್ಟ, ಡೈಲಿ ಯೂಸ್ ಮಾಡ್ತಿರ್ತೀನಲ್ವ, ಹಾಗಾಗಿ ನನಗೆ ಬಿಡು ಹೂ ಬೇಕಿತ್ತು. ಅದು ಬಂದಿಲ್ಲ. ನಿನ್ನೆ ಸಂಜೆ ಬಂದಿದ್ರು, ನಾನು ಹೋಗೋಷ್ಟರಲ್ಲಿ ಅವ್ರು ಹೊಟ್ಟೋಗಿದ್ರು. ನಾನು ಇಲ್ಲಿ ಗೇಟ್ ತಗೊಂಡು ಹೋಗೋಷ್ಟರಲ್ಲಿ ಅವ್ರು ಆಲ್ರೆಡಿ ಮೂವ್ ಆಗಿಬಿಡ್ತಾರೆ. ಹಾಗಾಗಿ ಇವಾಗ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ, ಸ್ವಲ್ಪ ಬುಕ್ ಮಾಡಿದ್ದೀನಿ. ನಾವು ಬರಬೇಕಾದ್ರೆ ನಾನು ತೊಗೊಂಬರ್ತೀನಿ, ಪೂಜೆಗೆ ಎಷ್ಟು ಬೇಕು ನೋಡು ಅಷ್ಟು ಬುಕ್ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ಕೂಡ ಬುಕ್ ಮಾಡಿಬಿಟ್ಟಿದ್ದೀನಿ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ಒಟ್ಟಿಗೆ ಅಡುಗೆ ಮಾಡಿಬಿಟ್ಟಿದ್ದೆ. ಊರಿಂದ ಸೊಪ್ಪೆಲ್ಲ ತೊಗೊಂಬಂದಿದ್ದೆ ಅಲ್ವಾ, ಕೀರೆ ಸೊಪ್ಪೆಲ್ಲ ಇತ್ತು, ಅದು ಹಾಕಿಬಿಟ್ಟು ಬಸ್ ಸಾಂಬಾರು ಮಾಡಿಬಿಟ್ಟೆ. ಅವರು ಕೂಡ ಬಾಕ್ಸ್ ತೊಗೊಂಡು ಹೋದರು. ಇನ್ನು ನಾನಿವತ್ತು ಏನೂ ತಿನ್ನಲ್ಲ, ಯಾಕಂತಂದರೆ ಫಾಸ್ಟಿಂಗ್ ಇರ್ತೀನಿ, ಉಪವಾಸ ಇರ್ತೀನಿ ಮಧ್ಯಾಹ್ನದವರೆಗೂ. ಗುರುವಾರ ಮತ್ತು ಈ ಥರ ಗುರು ಪೂರ್ಣಿಮಾ, ರಾಯರಿಗೆ ಸಂಬಂಧಪಟ್ಟಿದ್ದು ಯಾವುದೇ ವಿಶೇಷವಾದ ದಿನ ಇದ್ದಾಗ ನಾನು ಉಪವಾಸ ಮಾಡ್ತೀನಿ. ಸೊ ಹಾಗಾಗಿ ಇವಾಗ ನಾನೇನು ಬ್ರೇಕ್ಫಾಸ್ಟ್ ಮಾಡ್ತಾಯಿಲ್ಲ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಎಲ್ಲ ರೆಡಿ ಇದೆ. ಮಧ್ಯಾಹ್ನಕ್ಕೂ ಕೂಡ ಏನು ಮಾಡೋಗತ್ತಿ ಇಲ್ಲ. ಈಗ ಪೂಜೆ ಮುಗಿಸ್ಕೊಂಡು ಮಾಮೂಲಿ ಏನಾದರೂ ಕೆಲಸ ಏನೋ ಮಾಡ್ಕೋಬೇಕು. ನಮ್ಮದು ಎಡಿಟಿಂಗ್ ಅಂತೂ ತುಂಬಾ ಪೆಂಡಿಂಗ್ ಇಟ್ಬಿಟ್ಟಿದೆ. ಊರಿಗೆ ಹೋಗಿದ್ದೆ ಅಲ್ವಾ, ಅಲ್ಲಿಂದ ಜಾಸ್ತಿನೇ ಇದೆ. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ಕೊಂಡ್ಬಿಡ್ಬೇಕು. ಏನು ಗೊತ್ತಾ, ನಾನು ಊರಲ್ಲಿದ್ದೆ ಅಲ್ಲ ಒಂದು ವೀಕು, ಅಲ್ಲಿಂದ ಇಲ್ಲಿಗೆ ಬಂದಾದ್ಮೇಲೆ ಏನೋ ಒಂಥರ ಬೇಜಾರಾಗ್ತಾ ಇದೆ ನನಗೆ. ಯಾಕಂದರೆ ಅಲ್ಲಿ ಎಲ್ಲರ ಜೊತೆ ಮಾತಾಡಿಕೊಂಡು ಖುಷಿಯಾಗಿ ಇದ್ದೆ ಅಲ್ವಾ, ಇಲ್ಲಿಗೆ ಬಂದಮೇಲೆ ನಾನು ಒಬ್ಬಳೇ ಅಲ್ವಾ, ಹಾಗಾಗಿ ಏನೋ ಒಂಥರ ಬೇಜಾರಾಗ್ತಾ ಅಂತ ಅನ್ನಿಸ್ತಾ ಇತ್ತು. ಒಂದು 2 ದಿನ 3 ದಿನ ಹಂಗೆ ಅಂತ ಅನಿಸುತ್ತೆ, ಆಮೇಲೆ ಸರಿ ಹೋಗುತ್ತೆ. ನಮ್ಮಮ್ಮನ ಫೋನ್ ಮಾಡಿದಾಗ ಹೇಳ್ತಾಯಿದ್ರು, ಬೇಜಾರಾಗ್ತಿದೆ, ನೀನು ಹೋಗ್ಬಿಟ್ಟಿದೆಯಲ್ಲ, ಒಂದು 2 ದಿನ ಸರಿ ಹೋಗುತ್ತೆ ಅಂತ ನಾನು ಹೇಳಿದೆ. ಅವನು ಕೂಡ ಹಂಗೆ ಹೇಳ್ತಿದ್ದ, ಅಕ್ಕ ಬೇಜಾರಾಗುತ್ತೆ ಕಣಕ್ಕ ಅಂತ ಹೇಳ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ, ಹೋದಾಗ ಮತ್ತೆ ನಮ್ಮ ಮನೆಗೆ ನಾವು ಬರಲೇಬೇಕಲ್ವಾ, ಅದಂಗೇನೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತೀನಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಬಂದೆ. ಇನ್ನು ಪಾಟ್ಗಳೆಲ್ಲ ತಂದಿದೆ ಅಲ್ವಾ, ನಾನು ಈ ಪಾಟ್ ಇದೆಯಲ್ವಾ, ಈ ಪಾಟ್ನ ಇಲ್ಲಿಟ್ಕೊಳ್ಳೋಣ, ಗ್ಯಾಸ್ ಸೈಡ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಡುಗೆ ಮಾಡಬೇಕಾದ್ರೆ ಹಬೆದು ಮತ್ತು ಎಣ್ಣೆದೇನಾದರೂ ಬಿದ್ದಾಗ ನೀಟಾಗಿ ಇದಾಗಲ್ಲ, ಹಾಳಾಗ್ಬಿಡುತ್ತೆ ಅಂತೇಳಿ ನಾನು ಇಲ್ಲಿ ಇಟ್ಕೊಂಡೆ. ಇನ್ನು ಇದು ದೊಡ್ಡ ಪಾಟ್ ಬಂದು ಈ ಸೈಡು ಕಾರ್ನರಲ್ಲಿ ಇಟ್ಕೊಂಡಿದ್ದೀನಿ. ನಾನು ಫ್ರಿಜ್ ಪಕ್ಕ ಇಡೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಅಷ್ಟು ಬೆಳಕು ಬರಲ್ಲ. ಇದು ಇನ್ಸೈಡ್ ಪ್ಲಾಂಟ್ ಇರೋದ್ರಿಂದ ಸ್ವಲ್ಪ ಗಾಳಿ ಬೆಳಕಾದ್ರೂ ಬೇಕು, ಅದು ಇಲ್ಲ ಅಂತಂದರೆ ಬೇಗ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲೇ ಇಟ್ಕೊಂಡೆ. ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಇನ್ನು ಹೊರಗಡೆ 2 ಪಾಟ್ ಇಟ್ಟಿದ್ದೀನಿ, ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಬುಕ್ ಮಾಡಿದ್ದೀನಿ, ಬಂದ ತಕ್ಷಣ ಪೂಜೆ ಮಾಡ್ಕೊಂಡ್ಬಿಡ್ಬೇಕು. ಮನೆ ಹತ್ರ ಬಿಸಿಲು ಎಷ್ಟೊತ್ತಿಗಪ್ಪ ಬರುತ್ತೆ ಅಂತೇಳಿ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ. ಯಾಕಂತಂದರೆ ಒಳಗಡೆ ಫುಲ್ಲು ಚಳಿ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಬಿಸಿಲು ಬಂದ ತಕ್ಷಣವೇ ನಾನು ಒಂದು ಸ್ವಲ್ಪ ಹೊತ್ತಾದ್ರೂ ಬಂದು ಬಿಸಿಲಲ್ಲಿ ನಿಂತ್ಕೊಳ್ತೀನಿ. ಅದೇನೋ ಗೊತ್ತಿಲ್ಲ, ಬಿಸಿಲಲ್ಲಿ ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಬಾಡಿ ಆ್ಯಕ್ಟಿವ್ ಆಗೇ ಇರಲ್ಲ. ಹಾಗಾಗಿ ನಾನು ಕಾಯ್ತಾ ಇರ್ತೀನಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ಸ್ವಲ್ಪ ಬೇಗನೆ ಬಂದಿತ್ತಲ್ವ, ಹಾಗಾಗಿ ಅಲ್ಲೇ ಸ್ವಲ್ಪ ನಿಂತಿದ್ದೆ, ತಲೆಯೆಲ್ಲ ಹಾರಿಸ್ಕೊಂಡು ನಿಂತಿದ್ದೆ. ಒಂಥರ ಫೀಲೇ ಗುಡ್ ಅಂತ ಅನಿಸುತ್ತೆ ಆ ಬಿಸಿಲಲ್ಲಿ ನಿಂತ್ಕೊಂಡಾಗ ನನಗಂತೂ. ಕೆಲವೊಂದು ಸಲ ಮೋಡ ಇದ್ದಾಗ ಬಿಸಿಲೇ ಬಂದಿರಲ್ಲ, ಅದಾದಮೇಲೆ ಬಿಸಿಲು ಬಂದಿರುತ್ತೆ. ಆವಾಗ ಏನು ಗೊತ್ತಾ, ಗೇಟಿಂದ ಮುಂದೆನೇ ಬಂದುಬಿಟ್ಟಿರುತ್ತೆ ಬಿಸಿಲು. ಆವಾಗ ನಾನು ಗೇಟ್ ತೆಗೆದು ಅಲ್ಲೋಗಿ ನಿಂತಿರ್ತೀನಿ, ಇಲ್ಲ ಅಲ್ಲೇ ಚೇರ್ ಹಾಕ್ಕೊಂಡು ಕೂತಿರ್ತೀನಿ. ಅಲ್ಲೆಲ್ಲ ನೋಡ್ತಿರ್ತಾರೆ, ಏನು ಇಲ್ಲಿ ಬಂದು ಕೂತಿದ್ದೀರಲ್ಲ ಅಂತ ಹೇಳ್ಬಿಟ್ಟು. ನನಗೆ ಬಿಸಿಲು ಬೇಕೇ ಬೇಕು ಸ್ವಲ್ಪ ಹೊತ್ತಾದ್ರೂ, ಹಾಗಾಗಿ ನಾನು ಹಂಗೆ ಮಾಡ್ತೀನಿ. ಇನ್ನು ಆರ್ಡರ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಹೂವು ಮತ್ತು ಸ್ವಲ್ಪ ಫ್ರೂಟ್ಸ್ನೂ ಆರ್ಡರ್ ಮಾಡಿದ್ದೆ, ಅದು ಬಂದಿತ್ತು. ಅದನ್ನೇ ಇಸ್ಕೊಳ್ಳೋಕ್ಕೆ ಅಂತ ಹೋದೆ. ಅವರು ಬ್ಯಾಗ್ನೇ ಕೊಟ್ಟರು, ಒಳಗಡೆನೇ ಇಟ್ಕೊಂಬಿಡಿ, ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟರು. ಅಲ್ಲಿವರೆಗೂ ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಪಾಪ ಇವ್ರು ಏನು ಗೊತ್ತಾ, ವೀಡಿಯೋ ಮಾಡ್ತಿದ್ನಲ್ಲ ಅದನ್ನು ನೋಡಿಬಿಟ್ಟು, ಮೇಡಮ್ ಇನ್ಸ್ಟಾಗ್ರಾಮಿಗೆ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಇಲ್ಲ ಸರ್ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದೆ. ಅವರು ಸರಿ ಮೇಡಮ್ ಏನು ಹೇಳಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೋತೀನಿ, ನೇಮ್ ಹೇಳಿ ಅಂತ ಹೇಳಿದ್ರೆ. ಆಮೇಲೆ ಅಲ್ಲೇ ಹೇಳಾದ್ಮೇಲೆ ಅಲ್ಲೇ ಸರ್ಚ್ ಮಾಡಿಬಿಟ್ಟು ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರು. ನೋಡ್ತೀನಿ ಮೇಡಮ್, ವೀಡಿಯೋದಲ್ಲಿ ನಾನು ಬಂದಿರ್ತೀನಲ್ವ, ನೋಡ್ತೀನಿ ಅಂತ ಹೇಳ್ತಾಯಿದ್ರು. ಅದನ್ನೇ ನಾನು ಹೇಳ್ತಾಯಿದ್ದೆ, ಇಲ್ಲ ಸರ್ ನಾನು ಇವತ್ತು ಇದನ್ನು ಅಪ್ಲೋಡ್ ಮಾಡಲ್ಲ, 1-2 ದಿನನಾದರೂ ಆಗುತ್ತೆ ಎಡಿಟ್ ಎಲ್ಲ
ಮಾಡಬೇಕು ಅಂತಂದೆ. ಸರಿ ಮೇಡಮ್ ಆಯಿತು, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಲ್ವ ಆಮೇಲೆ ನೋಡ್ತೀನಿ ನಾನು ಅಂತ ಹೇಳ್ತಾಯಿದ್ರು ಅವರು. ನಮಗೆ ಒಂಥರ ಖುಷಿನೇ ಆಯಿತು. ಈಗ ನಾವೇ ಹೋಗ್ಬಿಟ್ಟು ನಮ್ಮದೊಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳೋದಕ್ಕೂ ಅವರೇ ಕೇಳಿಬಿಟ್ಟು ಇದು ಮಾಡೋದಕ್ಕೂ ತುಂಬ ಖುಷಿ ಆಯಿತು ನನಗೆ. ಅವರು ಮಾತಾಡಿದ್ದು ನೋಡಿಬಿಟ್ಟು ನಾನೇನು ಗೊತ್ತಾ, ಕೊಟ್ಬಿಟ್ಟು ರಿಟರ್ನ್ ಬಂದಾಗ ಅವರು ಮಾತಾಡಿದ್ದು, ನಾನು ಅವ್ರು ಮಾತಾಡಿದ್ದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದೇ ಗಿಲ್ಟ್ ಆಗ್ತಿತ್ತು ನನಗೆ. ಅಯ್ಯೋ ಅವ್ರು ಮಾತಾಡಿದ್ದೆಲ್ಲ ವೀಡಿಯೋ ಮಾಡ್ಕೋಬೇಕಿತ್ತಲ್ಲ ನಾನು ಅಂತ ಅಂದ್ಕೊಳ್ತಾ ಇದ್ದೆ. ಇನ್ನು ಪೂಜೆಗೆ ಸ್ವಲ್ಪನೇ ಹೂನ ಬುಕ್ ಮಾಡ್ಕೊಂಡಿದ್ದೆ. ಏನು ಗೊತ್ತಾ, ಅದು ಸಾಮಂತಿಗೆ ಅವೆಲ್ಲ ಇರಲಿಲ್ಲ, ಜಾಸ್ತಿ ಚೆನ್ನಾಗಿರಲಿಲ್ಲ ಅದು. ಹಾಗಾಗಿ ನಾನು ರೋಸ್ನೇ ಬುಕ್ ಮಾಡ್ಕೊಂಡ್ಬಿಟ್ಟೆ, ಗುಲಾಬಿನೇ. ತುಂಬ ದಿನ ಆಗಿತ್ತು ನಾನು ಗುಲಾಬಿ ದೇವರಿಗೆಲ್ಲ ಮುಡಿಸಿ. ಹಾಗಾಗಿ ಇವತ್ತು ಅದನ್ನೇ ತರಿಸ್ಕೊಂಡು ಮುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಇನ್ನು ಪೂಜೆನೂ ಕೂಡ ಮಾಡ್ಕೊಂಬಿಡೋಣ ಅಂಥೇಳಿ ಹೂವೆಲ್ಲ ಮುಡಿಸ್ಕೊಳ್ತಾ ಇದ್ದೆ. ಸ್ವಲ್ಪನೇ ಬುಕ್ ಮಾಡಿದ್ದೆ. ಇವ್ರು ಪ್ರತಿಯವರು ಸ್ವಲ್ಪ ನಾನೇ ತೊಗೊಂಬರ್ತೀನಿ, ಈಗ ಎಷ್ಟು ಬೇಕು ಅಷ್ಟು ತೊಗೊ ಅಂತ ಹೇಳಿದ್ರಲ್ವ, ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೆ. ಮತ್ತು ಇನ್ನೇನು ಗೊತ್ತಾ, ಈ ಗುಲಾಬಿ ಎಲ್ಲ ತೊಗೊಂಡಾಗ ಅದು ಬೇಗನೆ ಒಣಗೋಗ್ಬಿಡುತ್ತೆ, ಒಂದಿನವೂ ಬರಲ್ಲ ಅದು. ಈಗ ನಾವು ಪೂಜೆ ಟೈಮ್ಗೆ ಹಾಕಿರ್ತೀವಿ, ನೆಕ್ಸ್ಟ್ ಡೇ ನೋಡಿದ್ರೆ ಅದೆಲ್ಲ ಬಾಡೋಗ್ಬಿಟ್ಟಿರುತ್ತೆ. ಸಾಮಂತಿಗೆ ಆ ಥರ ಅಲ್ಲ, ಒಂದು ದಿನನಾದ್ರೂ ಫ್ರೆಶ್ ಆಗಿರುತ್ತೆ, ಒಂದಿನ 2 ದಿನನಾದ್ರೂ ಫ್ರೆಶ್ ಆಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಬಿಡು ಹೋಗಲಿ, ನಾಳೆ ತರಿಸಿ ಹಾಕೋಣ ಅಂತ ಹೇಳಿಬಿಟ್ಟು ಇದನ್ನೇ ಬುಕ್ ಮಾಡ್ಕೊಂಡಿದ್ದೆ. ಇನ್ನು ತುಳಸಿ ಗಿಡಕ್ಕೆಲ್ಲ ಹೂ ಮುಡಿಸಿ ಪೂಜೆ ಮಾಡ್ತಾಯಿದ್ದೆ. ತುಳಸಿ ಗಿಡಕ್ಕೆ ಪೇಂಟ್ ಮಾಡಿಸ್ಬೇಕಿತ್ತು, ಇನ್ನೂ ಪೇಂಟ್ ಮಾಡಿಸಿಲ್ಲ, ನೋಡೋಣ ಯಾವಾಗ ಮಾಡೋದು ಅಂದ್ಬಿಟ್ಟು. ಅಣ್ಣ ಇಲ್ಲ, ಊರಿಂದ ಬಂದಾಗ ನಾನೇ ತಂದುಕೊಟ್ಬಿಡ್ತೀನಿ ಬಿಡು, ಸುಮ್ಮನೆ ಅಲ್ಲೆಲ್ಲ ತರಿಸಿ ಮತ್ತೆ ನೀವೆಲ್ಲ ಹೊಡಿಯೋಕ್ಕಾಗಲ್ಲ, ಬ್ರಷ್ ಎಲ್ಲ ಇಲ್ಲೇ ಇದೆ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಬಿಡಿ, ಯಾವಾಗಲೂ ಒಂದು ಸಲ ಓಡಿಸಿದ್ರಾಯ್ತು. ಬಟ್ ತುಳಸಿ ಕಟ್ಟೆ ಒಂದು ಬಂತಲ್ಲ ಮನೆ ಹತ್ರ ಅಂತೇಳಿ ಖುಷಿ ಪಡ್ತಾಯಿದ್ದೆ. ಇನ್ನು ಇವತ್ತು ನಾನು ಉಪವಾಸ ಇದ್ದೆ ಅಲ್ಲೋ, ನೈವೇದ್ಯ ಏನು ಮಾಡಿರಲಿಲ್ಲ, ಹಾಗಾಗಿ ಕಲ್ಸಕ್ಕರೆ ಮತ್ತು ಖರ್ಜೂರನೇ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಕೊಳ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸೇ ಇಟ್ಟು ಪೂಜೆ ಮಾಡಿಬಿಡ್ತೀನಿ, ಇಲ್ಲ ಹಾಲಿಟ್ಟು ಪೂಜೆ ಮಾಡಿಬಿಡ್ತೀನಿ. ಹಾಗಾಗಿ ಇವತ್ತು ಕಲ್ಸಕ್ಕರೆ ಮತ್ತು ಖರ್ಜೂರ ಇವೆರಡು ಇಟ್ಟು ಪೂಜೆ ಮಾಡಿಕೊಂಡೆ. ಇನ್ನು ನಾನು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಡೈರಿನಲ್ಲಿ ನಾನು ಸ್ತೋತ್ರ ಎಲ್ಲ ಬರೀತೀನಿ. ಹಾಗಾಗಿ ಅದು ಕೂಡ ಬರ್ಕೊಂಡು ಮುಗಿಸ್ಕೊಂಡೆ. ಅದಾದಮೇಲೂ ಕೂಡ ನಾನು ಪೂಜೆ ಮಾಡಿದ್ಮೇಲೆ ಸ್ತೋತ್ರ ಬರೆಯೋದು, ಅದಾದಮೇಲೆ ಮತ್ತೆ ನಾನು ಮಂಗಳಾರತಿ ಎತ್ತುತ್ತೀನಿ. ಅದೊಂಥರ ನನಗೆ ಸಮಾಧಾನನೇ ಆಗಲ್ಲ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮತ್ತೆ ಆರತಿ ಎತ್ತಬೇಕು ನಾನು, ಕರ್ಪೂರದ ಆರತಿನ, ಆವಾಗಲೇ ಸಮಾಧಾನ ಆಗೋದು. ಇನ್ನು ರಾಯರ ಫೋಟೋ ನಮ್ಮ ಮನೇಲಿ ಇರಲಿಲ್ಲ ಅಲ್ವಾ, ಹಾಗಾಗಿ ನಾನು ಟಿ ವಿನಲ್ಲೇ ಸಾಂಗೆಲ್ಲ ಹಾಕಿದ್ನಲ್ಲ ಅದರಲ್ಲೇ ಬರ್ತಾಯಿತ್ತು. ಸೊ ಹಾಗಾಗಿ ಅದಕ್ಕೇ ಪೂಜೆ ಮಾಡ್ಕೊಂಬಿಟ್ಟೆ. ಇನ್ನು ಆನ್ಲೈನಲ್ಲೆಲ್ಲ ಫ್ರೂಟ್ಸ್ನೆಲ್ಲ ತರಿಸಿದ್ನಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ಎತ್ತಿಡೋಣ ಅಂತೇಳಿ ನೋಡ್ತಾ ಇದ್ದೆ. ನಾನಿವತ್ತು ಫ್ರೂಟ್ಸ್ ಬುಕ್ ಮಾಡೋ ಮೂಡಿರಲಿಲ್ಲ, ಹೊರಗಡೆ ಹೋದಾಗ ತೊಗೊಂಬರೋಣ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಹೂ ಬುಕ್ ಮಾಡಬೇಕಿತ್ತಲ್ಲ, ಹಾಗಾಗಿ ಒಂದನ್ನೇ ಬುಕ್ ಮಾಡಿದ್ರೆ ಬರೋಲ್ಲ, ಅದನ್ನೇ ನೋಡ್ತಾ ಇದ್ದೆ ನಾನು, ಜೊತೆಲಿ ಏನು ಬುಕ್ ಮಾಡಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಫ್ರೂಟ್ಸ್ ಇತ್ತು, ಇದು ಸ್ವಲ್ಪ ಡಿಫ್ರೆಂಟ್ ಫ್ರೂಟ್ಸ್ ಇತ್ತು, ನಾನು ಟೇಸ್ಟ್ ಮಾಡಿರಲಿಲ್ಲ, ಹಾಗಾಗಿ ಇದನ್ನು ನೋಡೋಣ ಅಂತೇಳ್ಬಿಟ್ಟು ತರಿಸ್ಕೊಂಡೆ. ಅದು ರೆಡ್ ಇದೆಯಲ್ವ, ಅದು ಫ್ಲಮ್ ಟೈಪು, ಒಂದು ಸ್ವಲ್ಪ ಹುಳಿ ಇರುತ್ತೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನೀಟಾಗಿ ತೊಳ್ಕೊಬೇಕು, ಅದ್ರ ಮೇಲೆಲ್ಲ ವೈಟ್ ಪ್ಯಾಚಸ್ ಎಲ್ಲ ಇರುತ್ತೆ, ನೀಟಾಗಿ ಉಪ್ಪೆಲ್ಲ ಹಾಕ್ಬಿಟ್ಟು ತೊಳ್ಕೊಬೇಕು. ಇನ್ನು ನೆಲ್ಲಿಕಾಯಿ ಬೇಕಿತ್ತು ನನಗೆ, ಖಾಲಿ ಆಗಿಬಿಟ್ಟಿತ್ತು, ನಾನು ಅಮ್ಮನ ಮನೆಗೆ ತೊಗೊಂಡೋಗಿದ್ದೆ ಅಲ್ವ, ಇಲ್ಲಿ ಏನೂ ಇರಲಿಲ್ಲ ಅಲ್ಲ, ಹಾಗಾಗಿ ನೆಲ್ಲಿಕಾಯಿ ಮತ್ತು ಇನ್ನೊಂದು ಫಿಗ್ ಫ್ರೂಟ್ ಅಂತ ಫ್ರೂಟ್ಸ್ ಬರುತ್ತೆ, ಅದನ್ನು ಕೂಡ ಬುಕ್ ಮಾಡಿದ್ದೆ. ಅದು ಟೇಸ್ಟಿಯಾಗಿರುತ್ತೆ, ಮತ್ತು ಏನು ಗೊತ್ತಾ, ಅದು ಹೆಣ್ಮಕ್ಳಿಗೆ ಒಳ್ಳೆಯದು. ಸ್ವಲ್ಪ ಸೀಡ್ಸ್ ಎಲ್ಲ ಇರುತ್ತೆ ಅಲ್ವಾ ಹಣ್ಣುಗಳಲ್ಲಿ, ಆ ಸೀಡ್ಸ್ ಇರೋ ಎಲ್ಲ ಫ್ರೂಟ್ಸ್ಗಳು ಕೂಡ ಹೆಣ್ಮಕ್ಳಿಗೆ ಒಳ್ಳೆಯದೇ, ಹಾಗಾಗಿ ಅದನ್ನು ಕೂಡ ಬುಕ್ ಮಾಡಿದ್ದೆ. ಇನ್ನು ಮರ್ಸೇಬು ಬರುತ್ತೆ ನೋಡಿ, ಅದು ಬುಕ್ ಮಾಡ್ಕೊಂಡಿದ್ದೆ. ಅದು ನಮ್ಗೆ ತುಂಬಾ ಇಷ್ಟ, ಯಾಕಂದರೆ ನಾನು ಅಣ್ಣ ಎಲ್ಲ ಚಿಕ್ಕದ್ರಲ್ಲಿದ್ದಾಗ ಆ ಮರ್ಸೇಬು ಸೀಸನ್ ಬಂತಂದರೆ ಅದು ಸೀಸನ್ ವೈಸ್ ಫ್ರೂಟ್ಸು, ಅದಾದಮೇಲೆ ಬರೋದೇ ಇಲ್ಲ. ಹಾಗಾಗಿ ಅದನ್ನು ಅವಾಗೆಲ್ಲ ತುಂಬ ತಿಂತಿದ್ವಿ ನಾವು, ಅದು ಬಂದರೆ ಸಾಕು ತೊಗೊಂಬಂದು ತಿಂತಿದ್ವಿ, ಕಟ್ ಮಾಡೋದು, ಉಪ್ಪು ಖಾರ ಹಾಕ್ಕೊಳ್ಳೋದು, ತಿನ್ನೋದು, ಹಂಗೆ ಮಾಡ್ತಿದ್ವಿ. ಈಗಲೂ ಇಷ್ಟ, ನಮ್ಮ ಅಣ್ಣ ಈಗಲೂ ಇಷ್ಟಪಟ್ಟು ತಿಂತಾನೆ ಅದನ್ನು, ಎಲ್ಲರೂ ಸಿಕ್ಕಿದ್ರೆ ತಂದುಬಿಡ್ತಾನೆ. ಬೇರೆ ಹಣ್ಣು ಯಾವ್ದು ತರ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಈ ಥರ ಸೀಸನ್ ಬಂದಾಗ ಈ ಮರ್ಸೆ ಬಂತು ತೊಗೊಬಂದ್ಬಿಡ್ತಾನೆ ಅವನು. ಇನ್ನು ಇದನ್ನೆಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೆ, ಒಂಥರ ಕಲರ್ಫುಲ್ಲು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನು ನೋಡಿ, ಈ ಫ್ಲಮ್ ಫ್ರೂಟ್ಸಲ್ಲಿ ಮೇಲ್ಗಡೆ ಎಲ್ಲ ವೈಟ್ ಪ್ಯಾಚಸ್ ಥರ ಇರುತ್ತೆ, ಇದೆಲ್ಲ ನೀಟಾಗಿ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ಪೌಡರು ಅದು ಇದೆಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ನೀಟಾಗಿ ಅದನ್ನು ತೊಳ್ಕೊಬೇಕು. ಇನ್ನು ಇದನ್ನೆಲ್ಲ
ತೊಳ್ಕೊಂಡು ಒಂದು ಬಟ್ಟೆ ಮೇಲೆಲ್ಲನೂ ನೀರು ಎಲ್ಲ ಸೋರಲಿ ಅಂತೇಳಿ ಹಾರಾಕ್ತಾಯಿದ್ದೆ. ಇದು ನಾನು ಪ್ರತಿ ಸಲನೂ ತರಕಾರಿ ತಂದರೂ ಅಷ್ಟೇ, ಹಣ್ಣು ತಂದರೂ ಅಷ್ಟೇ ಈ ಥರ ಸೋರಾಕ್ಬಿಡ್ತೀನಿ. 1-2 ಅವರ್ 3 ಅವರ್ ಆದ್ರೂ ಹಾಗೆ ಬಿಟ್ಟು ಆಮೇಲೆ ಎತ್ತಿ ಫ್ರಿಜ್ಜಲ್ಲೋ ಅಥವಾ ಈಗ ಫ್ರೂಟ್ಸ್ ಎಲ್ಲ ನಾನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಲ್ಲ, ಹೊರಗಡೆನೇ ಇಟ್ಕೊಳ್ತೀನಿ, ತಿಂತಾ ಇರ್ತೀನಲ್ವ ಅಂತೇಳಿ ಹೊರಗಡೆ ಇಟ್ಕೊಳ್ತೀನಿ. ತರಕಾರಿ ಆದರೆ ಫ್ರಿಜ್ಗೆ ಎತ್ತಿಟ್ಬಿಡ್ತೀನಿ. ಇನ್ನು ಬೆಳಿಗ್ಗೆಯಿಂದನೂ ಎದ್ದು ಅದು ಇದು ಎಲ್ಲ ಕೆಲಸ ಮಾಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಕೂರೋಣ, ರೆಸ್ಟ್ ಮಾಡೋಣ ಅಂತೇಳಿ ಕೂತ್ಕೊಂಡೆ. ಇನ್ನು ದೇವ್ರದ್ದು ಸಾಂಗ್ ಹಾಕಿದ್ದೆ ಅಲ್ವಾ, ಅದೊಂಥರ ಡಿವೈನ್ ಸಾಂಗ್ ಥರ ಎಷ್ಟು ಫೀಲ್ ಆಗ್ತಿತ್ತು ಅಂತಂದರೆ, ರಾಯರದ್ದು ಸಾಂಗೇ ಅಷ್ಟೇ. ಎಲ್ಲೇ ಹೋಗ್ತಾಯಿದ್ರು ಏನೇ ಮಾಡ್ತಾಯಿದ್ರು ಒಂದು ಕ್ಷಣ ಅದು ಭಕ್ತಿ ತಾನಾಗಿ ಬಂದುಬಿಡುತ್ತೆ. ಒಂದು ಕ್ಷಣ ನಿಂತ್ಕೊಂಡು ಅದನ್ನ ಜ್ಞಾನಿಸ್ಬೇಕು, ಆ ರೀತಿ ಮಾಡಿಬಿಡುತ್ತೆ. ನಾನು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದೆ, ನಾನು ರಾಯರ ಸಾಂಗ್ನ ಹಾಗೇ ಕೇಳಿಕೊಂಡು ಕೂತಿದ್ದೆ. ಇನ್ನು ಅಮ್ಮನ ಮನೆಯಿಂದ ತುಪ್ಪ ಕೊಟ್ಟು ಕಳಿಸಿದ್ರು. ಆ ತುಪ್ಪನ ಪ್ಲಾಸ್ಟಿಕ್ ಇದರಲ್ಲಿ ಬಾಟಲಲ್ಲಿ ಹಾಕಿ ಕೊಟ್ಟಿದ್ದರು ಅವರು. ಅಂದರೆ ಟಪ್ಪರ್ವೇರ್ದದು, ಅಂದರೆ ಪ್ಯೂರ್ ಅಲ್ಲ ಅದು, ಅಷ್ಟು ಚೆನ್ನಾಗಿರೋ ಟಪ್ಪರ್ವೇರ್ ಅಲ್ಲ, ನಾರ್ಮಲಾಗಿ ಈ ಕಡೆ ಪ್ಲಾಸ್ಟಿಕ್ಕು ಅಲ್ಲ, ಈ ಕಡೆ ಟಪ್ಪರ್ವೇರ್ ಅಲ್ಲ, ಆ ಥರ ಬಾಟಲು. ಹಾಗಾಗಿ ಅದರಲ್ಲಿ ಇಡೋದು ಬೇಡ ಅಂಥೇಳಿ ಚೇಂಜ್ ಮಾಡ್ತಾಯಿದ್ದೆ, ಸ್ಟೀಲು ಇದಕ್ಕೆ ಹಾಕ್ಕೊಳ್ತಾ ಇದ್ದೆ, ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೆ ಅದನ್ನು. ಈ ತುಪ್ಪ ಏನು ಗೊತ್ತಾ, ಅವರು ಹಾಲು ಹಾಕ್ಸ್ಕೊಂಬರ್ತಾರಲ್ಲ, ಹಸು ಹಾಲು ಹಾಕ್ಸ್ಕೊಂಬರ್ತಾರಲ್ಲ ಅಮ್ಮ, ಅದರಲ್ಲಿ ಬೆಣ್ಣೆ ಎಲ್ಲ ತೆಗೆದು ಅಮ್ಮನೇ ಮಾಡ್ಕೊಂಡಿರೋದು. ಈಗ ಹಾಲು ತೊಗೊಂಬರ್ತಾರೆ, ಕಾಯಿಸ್ತಾರೆ, ಅದ್ರ ಮೇಲ್ಗಡೆ ಎಲ್ಲ ಕೆನೆ ಬರುತ್ತಲ್ಲ ಬೆಣ್ಣೆ, ಅದನ್ನೆಲ್ಲ ತೆಗೆದಿಟ್ಕೊಂಡು ವಾರದಲ್ಲಿ ಒಂದು ಸಲ ಈ ಥರ ತುಪ್ಪ ಕಾಯಿಸಿ ಇದು ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವು ಹಾಲಿಗೆ ದುಡ್ಡು ಕೊಡ್ತಾಯಿದ್ದೀವಿ ಏನೋ ಗೊತ್ತಿಲ್ಲ, ಬಟ್ ಇದರಿಂದ ತುಪ್ಪ ಬೆಣ್ಣೆ ಎಲ್ಲ ಬರುತ್ತೆ. ಹಾಗಾಗಿ ನಮ್ಮಮ್ಮ ಸ್ವಲ್ಪ ದೂರ ಇದ್ರೂ ಕೂಡ ವಾಕ್ ಮಾಡ್ಕೊಂಡಾದ್ರೂ ಹೋಗಿ ಹಾಲು ಹಾಕ್ಸ್ಕೊಂಬಂದ್ಬಿಡ್ತಾರೆ. ನಾವು ಹಂಗೂ ಪ್ಯಾಕೆಟ್ ಹಾಲಾದರೂ ತೊಗೊಳ್ರಮ್ಮ, ಅಷ್ಟು ದೂರ ಯಾಕೆ ಹೋಗ್ತೀರಾ ಅಂತ ಅಂದರೂ ಕೇಳಲ್ಲ ಅವರು. ಅಯ್ಯೋ ಸುಮ್ಮನಿರೇ, ಅದು ವಾಕ್ ಮಾಡ್ದಂಗೂ ಆಗುತ್ತೆ, ಮತ್ತು ತುಪ್ಪ ಎಲ್ಲ ಮಾಡ್ಬೋದು, ಹಾಲು ತುಂಬ ಚೆನ್ನಾಗಿರುತ್ತೆ, ಅವ್ರು ನೀರೇನು ಮಿಕ್ಸ್ ಮಾಡಲ್ಲ ಅಂಥೇಳಿ ಬಿಡಿಸ್ಕೊಂಬರ್ತಾರೆ ಅವರು. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅವರೇ ಪ್ರಿಪೇರ್ ಮಾಡ್ತಾರೆ ಅಮ್ಮ, ಬೆಣ್ಣೆ ಎಲ್ಲ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಲೆ ಮತ್ತು ಮೆಂತ್ಯ ಅದನ್ನೆಲ್ಲ ಹಾಕಿ ನೀಟಾಗಿ ಕರಗಿಸ್ತಾರೆ, ತುಪ್ಪ ಕಾಯಿಸ್ತಾರೆ, ಸ್ಮೆಲ್ ಚೆನ್ನಾಗಿರುತ್ತೆ ಅದು. ಹಾಗಾಗಿ ಅವರು ಸ್ವಲ್ಪ ಇಟ್ಕೊಂಡು ನನಗೆ ಸ್ವಲ್ಪ ಕೊಟ್ಟಿದ್ರು. ನಾನು ಹೋದಾಗೆಲ್ಲ ಅಲ್ಲಿಂದನೇ ತುಪ್ಪ ತೊಗೊಂಬರೋದು, ಇಲ್ಲೆಲ್ಲೂ ನಾನು ತೊಗೊಳ್ಳೋದಿಲ್ಲ, ಲೋಕಲ್ ಶಾಪಲ್ಲೆಲ್ಲ ಅಂಗಡಿಲೆಲ್ಲ ತೊಗೊಳಕ್ಕೆ ಹೋಗಲ್ಲ. ಅವರು ಅಷ್ಟೇ ಅದರಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ತುಪ್ಪ ಸಿಗುತ್ತೆ ಅಂತ ಅಂದರೆ, ನಾನು ಇಷ್ಟೊಂದು ಸಿಗುತ್ತಾ ಹಾಲಿಂದ ಅಂತ ಅಂದ್ಕೊಳ್ತಾ ಇರ್ತೀನಿ. ಅವ್ರು ಜಾಸ್ತಿ ತುಪ್ಪ ಯೂಸ್ ಮಾಡಲ್ಲ, ಕಮ್ಮಿನೇ. ಇನ್ನು ನಾನು ಅದು ಇದು ಮಾಡ್ತಿರ್ತಾನಲ್ವ, ಅವಾಗ ಸ್ವಲ್ಪ ತುಪ್ಪನೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಇನ್ನು ಅವ್ರು ರೊಟ್ಟಿ ಮತ್ತು ಅನ್ನ ಸಾಂಬಾರು ಏನಾರು ಇದ್ದಾಗ ಮಾತ್ರ ಹಾಕ್ಕೊಳ್ಳೋದು. ಹಾಗಾಗಿ ನನಗೆ ಜಾಸ್ತಿ ಕೊಟ್ಟು ಕಳಿಸ್ಬಿಡ್ತಾರೆ ಅಮ್ಮ. ಇನ್ನು ಹಣ್ಣು ಒಂದಿನ ತಿಂದು ನೋಡೋಣ ಯಾವ ಥರ ಇರುತ್ತೆ ಟೇಸ್ಟು ಅಂತೇಳಿ ತಿಂತಾಯಿದ್ದೆ. ಈ ಫ್ರೂಟ್ಸ್ ಬಂದು ನಾನು ತಿಂತಾ ಇರೋದು ಫಿಗ್. ಇದು ಸಣ್ಣ ಸೀಡ್ಸ್ ಇರುತ್ತೆ ಒಳಗಡೆ. ಒಂಥರ ತಿಂತಾ ಇದ್ದಾಗ ನಮಗೆ ಹಣ್ಣು ತಿಂತಾಯಿದ್ದೀನಿ ಅಂತ ಫೀಲ್ ಆಗೋಲ್ಲ, ಒಂಥರ ಏನೋ ಬೀಜ ಬಾಯಿಗೆ ಗಸಗಸೆ ತಿಂದಾಗ ಬೀಜ ಸಿಗುತ್ತಲ್ಲ, ಆ ರೀತಿ ನಮಗೆ ಫೀಲ್ ಆಗ್ತಾ ಇರುತ್ತೆ. ಬಟ್ ಇದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು. ಸೀಡ್ಸ್ ಇರೋ ಯಾವ ಫ್ರೂಟ್ಸ್ ಆದ್ರೂ ನಾನು ಆಗಲೇ ಹೇಳ್ದಂಗೆ ತುಂಬ ಒಳ್ಳೆಯದು. ಹಾಗಾಗಿ ಸೀಡ್ಸ್ ಇರೋ ಫ್ರೂಟ್ಸ್ಗಳು ಯಾವುದನ್ನು ಬಿಡೋಕ್ಕೆ ಹೋಗ್ಬೇಡಿ, ತಿನ್ನಿ, ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು ಅಂತ ಅಂದಾಗ ತಿನ್ನೋದ್ರಲ್ಲೇನೂ ತಪ್ಪಿಲ್ಲ. ನಾನು ಅದು ಫಸ್ಟು ಟೈಮು ಟೇಸ್ಟ್ ಮಾಡಿದ್ದು, ಬಟ್ ನನಗೆ ಇಷ್ಟ ಆಯಿತು. ಒಂಥರ ಅಲ್ಲಲ್ಲಿಗೆ ಸಿಗುತ್ತೆ, ಅದು ಸಣ್ಣ ಬೀಜ ಎಲ್ಲ ಸಿಗ್ತಾ ಇರುತ್ತೆ, ಕ್ರಂಚಿ ಟೈಪು ಫೀಲ್ ಆಗುತ್ತೆ. ಇನ್ನು ಅದನ್ನೆಲ್ಲ ಎತ್ತಿಟ್ಟಾದಮೇಲೆ ಫ್ರೂಟ್ಸ್ ಎಲ್ಲ ಎತ್ತಿಟ್ಟಾದಮೇಲೆ ಇನ್ನು ಬೆಳಿಗ್ಗೆನೇ ಅನ್ನ ಸಾಂಬಾರೆಲ್ಲ ಮಾಡಿದ್ದೆ ಅಲ್ವಾ, ಸೊಪ್ಪಲ್ಲಿ ಬಸ್ಸಾಂಬಾರು ಮಾಡಿದ್ದೆ ಅಲ್ವಾ, ಅದನ್ನೇ ಬಿಸಿ ಮಾಡ್ಕೊಂಡು ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಇದು ಮಾಡ್ತಾಯಿದ್ದೆ, ಬಿಸಿಗಿಡ್ತಾಯಿದ್ದೆ. ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಲ್ವಾ, ಹಾಗಾಗಿ ಮಧ್ಯಾಹ್ನ ಊಟ ಮಾಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೇನು ಗೊತ್ತಾ, ಒಂಥರ ಈ ಥರ ಎಲ್ಲ ಬ್ಯಾಲೆನ್ಸ್ಡ್ ಮೀಲ್ ಸಿಕ್ಕಿದಾಗ ತುಂಬ ಖುಷಿಯಾಗುತ್ತೆ. ಅದರಲ್ಲೇ ಸೊಪ್ಪು ತರಕಾರಿ ಊಟದಲ್ಲಿ ಆ್ಯಡ್ ಆಗಿದೆ ಅಂತಂದರೆ ಇನ್ನೂ ಖುಷಿನೇ. ನಾನು ಇವತ್ತಿನ ನನ್ನ ಮಧ್ಯಾಹ್ನದ ಪ್ಲೇಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊಪ್ಪು ಫುಲ್ಲು ಫ್ರೆಶ್ ಆಗಿತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಾಗಿತ್ತು. ಮನೇಲಿ ಕಡಲೆಪುರಿ ಇತ್ತು, ಸುಮಾರಷ್ಟು ಕಡಲೆಪುರಿ ಇತ್ತು. ಯಾವಾಗಲೂ ಒಂದು ಸಲ ತಿನ್ನಬೇಕು ಅಂತ ಹೇಳಿದಾಗ ಪ್ರತಿಯೊಬ್ಬರು ಒಂದು ಪ್ಯಾಕ್ ಫುಲ್ಲು ತೊಗೊಂಡ್ಬಂದುಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ತಿಂದು ಇನ್ನು ಸ್ವಲ್ಪ ಹಾಗೇ ಇದೆ. ಏನಂತಂದರೆ ಬೇಲ್ಪುರಿ ಆ ಥರ ಚುರುಮುರಿ ಬರುತ್ತಲ್ವ, ಆ ಥರ ಮಾಡ್ಕೊತಾ ಇದ್ದೆ ನಾನು. ಇಲ್ಲ ಅಂತಂದರೆ ಬೇಜಾರಾದಾಗ ಒಂದು ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೆ. ಹಾಗಾಗಿ ಇಷ್ಟು ಉಳ್ಕೊಂಡಿತ್ತು. ಅದಕ್ಕೇ ಇವಾಗ ಕಡಲೆಪುರಿದು ಒಗ್ಗರಣೆ ಮಾಡಿಬಿಡೋಣ, ಮಂಡಕ್ಕಿ ಟೈಪ್ ಮಾಡಿಬಿಡೋಣ ಅಂಥೇಳಿ ಅಂದ್ಕೊಳ್ತಾ ಇದ್ದೀನಿ. ಇಷ್ಟೊಂದಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಹಾಕ್ಕೊತೀನಿ, ಒಂದು ಸ್ವಲ್ಪ ಹಾಗೆ ಇಟ್ಟಿರ್ತೀನಿ. ಡ್ರೈ ಇದ್ದಾಗ ಹೆಂಗಾದ್ರೂ ಆಗುತ್ತೆ. ಈಗ ಸೌತೆಕಾಯಿ ಸಲಾಡ್ ಮಾಡ್ಕೊತೀವಲ್ವ, ಅದಕ್ಕೆಲ್ಲ ನಾನು ಹಾಕ್ಕೊಂಡು ತಿಂತೀನಿ. ಟೊಮೊಟೊ ಸ್ಲೈಸ್ ಮಾಡ್ಕೊತೀನಿ, ಅದಕ್ಕೆಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಇಟ್ಟಿರ್ತೀನಿ, ಸ್ವಲ್ಪ ಮಂಡಕ್ಕಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನಿಲ್ಲ, ಇದು ಬೆಳ್ಳುಳ್ಳಿ ಮತ್ತು ಕಡಲೆ ಪಪ್ಪು ಇರುತ್ತಲ್ಲ ಅದು, ಮತ್ತು ಕಡಲೆ ಬೀಜ,
ಒಣಮೆಣ್ಸಿನ್ಕಾಯಿ, ಚಿಲ್ಲಿ ಪೌಡ್ರು, ಮತ್ತು ಸ್ವಲ್ಪ ಅರಿಶಿನ ಪುಡಿ, ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗ್ ಇಷ್ಟನ್ನೆಲ್ಲ ತೊಗೊಂಡ್ರೆ ರೆಡಿನೇ ಆಗಿಬಿಡುತ್ತೆ. ಈಗ ಅದನ್ನೇ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ತೊಗೊಂಡಿದ್ದೀನಿ. ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ವಾಕೆಲ್ಲ ಮಾಡಿಬಿಟ್ಟು ನಾನು ಸ್ವಲ್ಪ ಬರೆಯೋದೆಲ್ಲ ಇತ್ತು ಮತ್ತು ಎಡಿಟಿಂಗ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಕೂತಿದ್ದೆ. ಸ್ವಲ್ಪ ಮಳೆ ಬರ್ತಾ ಇತ್ತು. ಎಷ್ಟು ಗೊತ್ತಾ, ಒಂದು 3:30-4 ಗಂಟೆ ಹಂಗೆ ತುಂಬಾ ಮೋಡ ಫುಲ್ಲು ಮುಚ್ಕೊಂಡ್ಬಿಟ್ಟಿತ್ತು. ಮಳೆ ಬರುತ್ತೇನೋ ಅನ್ನೋ ಥರ ಇತ್ತು. ಒಂದು ಬಂದು ಹೋಯ್ತು, ಒಂದು ಸಲ ಹನಿನೂ ಬಂದು ಹೋಯ್ತು. ಆವಾಗ ಚಳಿ ಅಂತ ಅನ್ನಿಸ್ತಾ ಇತ್ತು. ಆವಾಗ ಏನಾದ್ರು ತಿನ್ನಬೇಕಲ್ಲ ಖಾರವಾಗಿ ಅಂತ ಅಂದ್ಕೊಳ್ತಾ ಇದ್ದೆ. ಇನ್ನು ಕಡಲೆಪುರಿನೂ ಇತ್ತು ಮನೇಲಿ, ಹಾಗಾಗಿ ಮಾಡಿ ಇಟ್ಕೊಂಡ್ಬಿಡೋಣ, ತಿನ್ನೋದಕ್ಕಾಗುತ್ತೆ. ಇನ್ನು ಹಂಗೆ ಇಡ್ತು ಅಂತಂದರೆ ಖಾಲಿ ಆಗೋಲ್ಲ, ಅದಾದರೂ ಮಾಡಿ ಇಡೋಣ, ಖಾರವಾಗಿರುತ್ತೆ ಅಲ್ಲ, ಒಂದೇ ಸಲ ಸ್ವಲ್ಪನೂ ತಿನ್ಬೋದು ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಈ ಕಡೆ ನಾನು ಕಡಲೆ ಸ್ವಲ್ಪ ಫ್ರೈ ಮಾಡ್ಕೊಬೇಕಿತ್ತು, ಅದನ್ನು ಮರೆತ್ಕೊಂಡು ನಾನು ಆಯಿಲ್ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕ್ಬಿಟ್ಟೆ. ಹಾಗಾಗಿ ಇನ್ನೊಂದು ಕಡೆ ಇನ್ನೊಂದು ಸ್ಟವಲ್ಲಿ ಕಡಲೆನ ಬಿಸಿ ಮಾಡ್ಕೊಳ್ತಾ ಇದ್ದೆ. ಅದು ಡ್ರೈ ರೋಸ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಸಪ್ರೇಟು ಆಯಿಲ್ ಹಾಕ್ಕೊಂಡು ಅದರಲ್ಲೆಲ್ಲ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ಕಡಲೆಪುರಿನ ಮಿಕ್ಸ್ ಮಾಡ್ತಾರೆ. ನಾನು ಮತ್ತೆ ಬಾಣಲಿಲಿ ಆಯಿಲೆಲ್ಲ ಉಳ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೇನೆ ಕಡಾಯಿಗೇನೆ ಎಣ್ಣೆ ಹಾಕಿ ಎಷ್ಟು ಬೇಕು ನೋಡಿ, ಕಡಲೆ ಬೀಜ ಎಲ್ಲ ನೀಟಾಗಿ ಫ್ರೈ ಆಗೋ ಥರ ಅಷ್ಟೂ ಕೂಡ ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾ ಇದ್ದೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡು ಸ್ವಲ್ಪ ನಚ್ಕೋಬೇಕು, ಅಷ್ಟೇ ಕ್ರಶ್ ಮಾಡ್ಕೋಬೇಕು ಅದನ್ನು. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಿಂಗು, ಸ್ವಲ್ಪ ಅರಿಶಿನ ಮತ್ತು ಚಿಲ್ಲಿ ಪೌಡರು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕಡಲೆಪುರಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಒಂದೊಳ್ಳೆ ಮಂಡಕ್ಕಿ ರೆಡಿ ಆಗುತ್ತೆ. ನಮ್ಮ ಕಡೆ ಕಡಲೆಪುರಿ ಒಗ್ಗರಣೆ ಅಂತ ಕರಿತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಕೂತ್ಕೊಂಡು ಅದನ್ನು ಕೂಡ ಟಿ ವಿ ನೋಡಿಕೊಂಡು ತಿಂತಾಯಿದ್ದೆ. ಒಂಥರ ಪುರಿನೂ ಕೂಡ ಗರಿ ಇತ್ತಲ್ವ, ಹಾಗಾಗಿ ಅದು ಕೂಡ ಹೊಂದ್ಕೊಳ್ತಾ ಇತ್ತು. ನಾವು ತಿನ್ನಬೇಕಾದ್ರೆ ಬಾಯಿಗೆಲ್ಲ ಕ್ರಂಚಿ ಸಿಗ್ತಾಯಿತ್ತು. ಇನ್ನು ಬೆಳ್ಳುಳ್ಳಿನೂ ಕೂಡ ಅಷ್ಟೇ, ನನಗೆ ಊಟದಲ್ಲೇ ಆಗಲಿ ಮತ್ತು ಈ ಥರ ಸ್ನ್ಯಾಕ್ಸಲ್ಲೇ ಆಗಲಿ ಬೆಳ್ಳುಳ್ಳಿ ಸಿಕ್ಕಿದ್ರೆ ನಾನು ತಿನ್ಕೊಂಡ್ಬಿಡ್ತೀನಿ. ಬೆಳ್ಳುಳ್ಳಿ ಅಂತೂ ಆಚೆ ಹಾಕೋಕ್ಕೆ ಹೋಗಲ್ಲ. ಇಷ್ಟ ಅದು ಫ್ರೈ ಆದಾಗ ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನು ಕೂಡ ಕೂತ್ಕೊಂಡು ಅದನ್ನು ತಿಂತಾಯಿದ್ದೆ. ಮಳೆನೂ ಕೂಡ ಬರ್ತಾಯಿತ್ತು, ಚಳಿ ವಾತಾವರಣ ಬೇರೆ, ಇದು ಬಿಸಿದು ತುಂಬ ಕಾಂಬಿನೇಷನ್ ಚೆನ್ನಾಗಿತ್ತು. ಇನ್ನು ಕೆಲವರು ಟೀ ಕಾಫಿ ಕುಡಿಯೋರಾದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಬಟ್ ನಾನು ಅದೆಲ್ಲ ಅಭ್ಯಾಸ ಇಲ್ಲ, ನನಗೆ ಟೀ ಕಾಫಿ ಎಲ್ಲ ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಕುಡಿಯೋಲ್ಲ. ಇದರಲ್ಲೇ ನಾನು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೆ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.